ಇನ್ನು ಸಿಎಂ ಸಿದ್ದರಾಮಯ್ಯಗಿಂತ ಸಚಿವರೇ ಪವರ್ಫುಲ್. ಮಿನಿಸ್ಟರ್ ಹೇಳಿದಂತೆ ಮುಖ್ಯಮಂತ್ರಿಗಳು ಕೇಳ್ತಾರ. ಬೈರತಿ ಸುರೇಶ್ ಅಂದ್ರೆ ಎರಡನೇ ಮುಖ್ಯಮಂತ್ರಿ ಇದ್ದ ಹಾಗೆ. ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಒಳಚರಂಡಿ ಕಾಮಗಾರಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಗರಾಭಿವೃದ್ಧಿ ಸಚಿವರು ಹೇಳಿದರೆ ಸಿಎಂ ಕೇಳಿಯೇ ಕೇಳ್ತಾರೆ. ಬೈರತಿ ಸುರೇಶ್ ಅಂದ್ರೆ ಎರಡನೇ ಮುಖ್ಯಮಂತ್ರಿ ಇದ್ದ ಹಾಗೆ ಅಂತ ಹೇಳಿ ಚಾಮುಂಡೇಶ್ವರಿ ಕ್ಷೇತ್ರದ ಒಳಚರಂಡಿ ಕಾಮಗಾರಿ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ನಗರಾಭಿವೃದ್ಧಿ ಸಚಿವರು ಹೇಳಿದ್ದಾರೆ, ಸಿಎಂ ಕೇಳಿಯೇ ಕೇಳ್ತಾರೆ ಅಂತ ಹೇಳ್ಬಿಟ್ಟು. ಬೈರತಿ ಸುರೇಶ್ ಅಂದ್ರೆ ಎರಡನೇ ಮುಖ್ಯಮಂತ್ರಿ ಇದ್ದಂಗೆ ಅಂತ ಹೇಳ್ತಿದ್ದಾರೆ. ಮುಖ್ಯಮಂತ್ರಿಗಳಿಗಿಂತ ನೀವೇ ಪವರ್ಫುಲ್ ಅಂತ ಹೇಳ್ಬಿಟ್ಟು ಜಿಟಿಡಿ ಹೇಳಿರುವಂಥದ್ದು. ನೀವು ಹೀಗೆ ಹೇಳಿ ಇರೋ ಮಂತ್ರಿ ಸ್ಥಾನವನ್ನ ತೆಗೆದುಬಿಟ್ಟಾರು ಅಂತ ಕೂಡ ಟಾಂಗ್ ಕೊಟ್ಟಿದ್ದಾರೆ ಜಿಟಿ ದೇವೇಗೌಡರಿಗೆ. ಬೈರತಿ ಸುರೇಶ್ ರಿಯಾಕ್ಷನ್ ಮಾಡಿರುವಂಥದ್ದು. ನೀವು ಹೇಳಿದರೆ ಜನ ಕೇಳ್ತಾರೆ, ನಗರಾಭಿವೃದ್ಧಿಗೆ ಸಚಿವರು ಹೇಳಿದರೆ ಸಿಎಂ ಕೇಳಿಯೇ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನೀವು ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ಅನುಭವ ಇದೆ. ಆ ಕ್ಷೇತ್ರದಿಂದ 40 ವರ್ಷದಿಂದ ಅನುಭವ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಇದ್ದಾರೆ. ಅದರಲ್ಲೂ ಬೈರತಿ ಸುರೇಶ್ ಅವರು ಅಂತ ಹೇಳಿದ್ರೆ ನೀವೇ ಸೆಕೆಂಡ್ ಮುಖ್ಯಮಂತ್ರಿ ಇದ್ದಂಗೆ. ಈ ನಗರಾಭಿವೃದ್ಧಿ ಯಾವುದೇ ಈ ಮಂತ್ರಿಗಳ ಪೈಕಿ ನೀವೇ ಸೆಕೆಂಡ್ ಮುಖ್ಯಮಂತ್ರಿ. ನೀವು ಎಷ್ಟಂದ್ರೆ ಮುಖ್ಯಮಂತ್ರಿಗಳು ಮಾಡಿಕೊಡ್ತಾರೆ, ನೀವು ಮನಸ್ಸು ಮಾಡಿದ್ರೆ ಕೆಲಸಗಳು ಆಗ್ತವೆ. ಅದನ್ನ ದಯಮಾಡಿ ತುರ್ತಾಗಿ ಮಾಡಿಕೊಡ್ಬೇಕು ಅಂತ ಹೇಳಿ ಮಂತ್ರಿಗಳಲ್ಲಿ ಮುಖ್ಯಮಂತ್ರಿಗಳಿಂದ ಅವರೇ ಪವರ್ಫುಲ್ಲು. ಮುಖ್ಯಮಂತ್ರಿಗಳಿಂದ ಪವರ್ಫುಲ್ ಅವರು, ನಿಮಗೆ ಗೊತ್ತಿಲ್ಲ. ಅದು ಮಾಡ್ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ತೀನಿ ಬರ್ತಿ ನಮ್ಮ ಮಂತ್ರಿಗಳಿಗೆ. ಮಾನ್ಯ ಸಭಾಧ್ಯಕ್ಷರ, ಸರ್ ಆಮೇಲೆ ಹೇಳಿ ಇರೋ ಮಂತ್ರಿನೂ ತೆಗೆದುಬಿಟ್ಟಾರು ಅಂತ ಭಯ ಸರ್ ನನಗೆ. ಮಾನ್ಯ ಸಭಾಧ್ಯಕ್ಷರೇ, ಹಿರಿಯ ಸದಸ್ಯರು ಜಿಟಿ ದೇವೇಗೌಡರು ಸಾಹೇಬರು ಹೇಳಿದ್ರು ಸಭಾಧ್ಯಕ್ಷ, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 27 ಕೋಟಿ ಮಿಸ್ಸಿಂಗ್ ಲಿಂಕ್ಸ್ ಸಭಾಧ್ಯಕ್ಷ. ಈಗಾಗಲೇ ಲೈನ್ ಇದೆ ಸಭಾಧ್ಯಕ್ಷರೇ, ಹೊಸ ಲೈನ್ ಹಾಕುವಂಥದ್ದಲ್ಲ ಇದು. ಮಿಸ್ಸಿಂಗ್ ಲೈನ್ಸಿಂದ ಅದರಲ್ಲಿ ನೀರು ಸೋರಿಕೆಯಾಗಿ ರಸ್ತೆಯಲ್ಲಿ ಹರಿತಾ ಇದೆ ಅಂತ ಹೇಳಿ ಅವರೊಂದು ರಿಕ್ವೆಷನ್ ಕೊಟ್ಟಿದ್ರು ಸಭಾಧ್ಯಕ್ಷ. ಅದರ ಪ್ರಕಾರ ಸಭಾಧ್ಯಕ್ಷರೇ ಕಮಿಷನರ್ ಮೈಸೂರು ಫೈನಾನ್ಸಿಗೆ ಕೇಳಿದ್ರು ಸಭಾಧ್ಯಕ್ಷರು, 27 ಕೋಟಿ ರೂಪಾಯಿ ಕೊಡ್ರಿ SFC ಅಂತ. ಅದರ ಫೈನಾನ್ಸ್ ಅವರು ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ವಾಪಸ್ ಕಳಿಸಿದ್ದಾರೆ ಸಭಾಧ್ಯಕ್ಷರೇ. ನಾನು ನಮ್ಮ ಸೆಕ್ರೆಟರಿ ಹತ್ರ ಹೇಳಿದ್ದೀನಿ ಸಭಾಧ್ಯಕ್ಷರೇ, ಈಗಾಗಲೇ ಬಜೆಟ್ನಲ್ಲಿ ಮೈಸೂರು ನಗರಕ್ಕೆ ಕುಡಿಯೋ ನೀರಿಗೆ ಮತ್ತು ಒಳಚರಂಡಿ ವ್ಯವಸ್ಥೆಗೆ ಸುಮಾರು 1500 ಕೋಟಿ ಬೇಕು ಅಂತ ಕೇಳಿದ್ವಿ ಸಭಾಧ್ಯಕ್ಷ. ಅದರ ಪ್ರಕಾರ ಒಂದು 700-800 ಕೋಟಿ ಬಜೆಟಲ್ಲಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷ. ನಮ್ಮ ಪ್ರಕಾರ 750-800 ಕೋಟಿ ಹಣ ಎಷ್ಟು ಅಂತ ಹೇಳಿಲ್ಲ, ಅದೇ ಅಷ್ಟು ಮಿನಿಮಮ್ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷ. ಆ 750-800 ಕೋಟಿ ಕುಡಿಯೋ ನೀರು ಮತ್ತು UGD ವ್ಯವಸ್ಥೆ ಮೈಸೂರು ನಗರಕ್ಕೆ ಸೀಮಿತಪಟ್ಟಂಗೆ. ಮುಖ್ಯಮಂತ್ರಿಗಳಿಗೆ ಅನುಭವ ಇದೆ.